ಸಹಜವಾಗಿ ಊರಿದೆ ಅಂದ ಮೇಲೆ ಹಳ್ಳ ಕೊಳ್ಳ ಬಾವಿ ಎಲ್ಲ ಇರಲೇಬೇಕು. ಕಾರಣ ಆ ಭಾಗದ ಜನ ಬಾವಿಯ ನೀರನ್ನ ಕುಡಿದು ಬದುಕ್ತಾ ಇದ್ರು ಅಂತ. ಆ ಬಾವಿಯ ನೀರನ್ನ ಪ್ರಮುಖವಾಗಿ ಅಮೃತದ ರೀತಿಯಲ್ಲಿ ಆ ಭಾಗದ ಜನ ನೋಡ್ತಾ ಇದ್ರಂತೆ. ಕಾರಣ ಯಾವುದೇ ರೀತಿಯ ವಿಷ ಮೈಯಲ್ಲಿದ್ರೂ ಕೂಡ ಬಾವಿಯ ನೀರನ್ನ ಕುಡಿದ್ರೆ ಅದೆಲ್ಲವೂ ಕೂಡ ಕಡಿಮೆ ಆಗ್ಬಿಡುತ್ತೆ ಅನ್ನುವಂಥ ನಂಬಿಕೆ. ಹಂಗಾದ್ರೆ ಆ ಬಾವಿ ಇರೋದಲ್ಲಿ ಎಲ್ಲಿ, ಜೊತೆಗೆ ಅದರ ವಿಶೇಷತೆ ಏನು, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಈ ರೀತಿಯ ಏತದ ಮೂಲಕ ನೀರನ್ನ ಎಳೆಯುವ ಈ ಬಾವಿ ಪವಿತ್ರ ಸಂಜೀವಿನಿ. ಹೌದು, ಮಂಗಳೂರಿನ ಕಟೀಲು ಸಮೀಪದ ಶಿಬರೂರಿನಲ್ಲಿರೋ ಶ್ರೀ ಕೊಣಮಾಣಿತ್ತಾಯ ದೈವಸ್ಥಾನದ ಪವಿತ್ರ ಬಾವಿ ಇದು. ವರ್ಷಕ್ಕೊಂದು ಬಾರಿ ನಡೆಯುವ ಇಲ್ಲಿನ ವಾರ್ಷಿಕ ಜಾತ್ರಾ ಮಹೋತ್ಸವದ 8 ದಿನಗಳ ಕಾಲ ಈ ಬಾವಿಯ ನೀರನ್ನ ಭಕ್ತರಿಗೆ ನೀಡಲಾಗುತ್ತೆ. ಏನು ಹೇಳಿದ್ರೆ, ಇಲ್ಲಿ ಒಂದು ನಮ್ಮ ತೀರ್ಥ ಬಾವಿ ಇದೆ ಇಲ್ಲಿ ಪಕ್ಕದಲ್ಲಿ, ಅದನ್ನು ನೋಡ್ಬೋದು. ಇಲ್ಲಿಯ ತೀರ್ಥಭಾವಿ ಹೇಗೆ ಹೇಳಿದ್ರೆ, ಅದು ಬಹಳ ಪುರಾತನ ಕಾಲದಿಂದ ಬಂದದ್ದು. ಇಲ್ಲಿಯ ಪಕ್ಕದ ಊರಿನಲ್ಲಿ ಸೂರಿಂಜಗುತ್ತ ತ್ಯಾಂಪಣ್ಣ ಶೆಟ್ಟರು ಅಂತ ಇದ್ರು. ಅವರು ಬಹಳ ಒಂದು ಅವಧೂತರವರು. ಅವರ ಹತ್ರ ಒಂದು ವಿಷ ಹೀರುವ ಕಲ್ಲಿತ್ತು ಆಗಿನ ಕಾಲದಲ್ಲಿ. ಖಾಲಿ ಹಾವು ಕಚ್ಚಿದ ಜಾಗಕ್ಕೆ ಕಲ್ಲಿಟ್ಟರೆ ಅದು ಎಳೆದುಕೊಂಡು ಅದನ್ನು ಬೇರೆ ನೀರಿನ ಪಾತ್ರೆಗೆ ಹಾಕಿದ್ರೆ ಆ ವಿಷ ಎಲ್ಲ ಹೋಗ್ತಾ ಇತ್ತು ಅಂತ. ಆ ಕಲ್ಲನ್ನು ಅವರು ಏನು ಮಾಡಿದ್ರು, ಅದರ ನಂತರ ಇದು ಮುಂದೆ ಜನಗಳಿಗೆ ಉಪಯೋಗಕ್ಕೆ ಬೀಳ್ಬೇಕು ಅಂತ ಹೇಳುವಂತ ಆ ಕಲ್ಲನ್ನು ತಂದು ಇಲ್ಲಿಗೆ ಹಾಕಿದ್ರು. ಈ ಕೊಡಮಾಣಿತ್ತಾಯ ದೈವಸ್ಥಾನ ಅನೇಕ ಪವಾಡಗಳಿಗೆ ಸಾಕ್ಷಿಯಾಗಿದೆ. ಈ ಕ್ಷೇತ್ರದಲ್ಲಿ ಅಪರೂಪದ ಶಕ್ತಿಯಿಂದಲೇ ಈ ಬಾವಿಯ ನೀರು ಯಾವುದೇ ರೀತಿಯ ವಿಷವನ್ನು ಸಹ ಹೀರಿಕೊಳ್ಳುತ್ತೆ ಎಂಬ ಭಕ್ತರ ನಂಬಿಕೆಯಾಗಿದೆ. ಈ ಕ್ಷೇತ್ರಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸಿ ನೀರು ಹಾಗೂ ಮಣ್ಣನ್ನ ಕೊಂಡೊಯ್ಯಲು ಮುಗಿಬೀಳ್ತಾರೆ. ಸಂತಾನ ಭಾಗ್ಯ, ಕಂಕಣ ಭಾಗ್ಯ ಸೇರಿದಂತೆ ಹಲವು ಸಮಸ್ಯೆಗಳಿಗೆ ಜನರು ಈ ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದ್ರೆ ಫಲ ಸಿಗುತ್ತೆ ಎಂಬ ನಂಬಿಕೆ ಇದೆ. ನನ್ನ ಮಗಳಿಗೆ ಮದುವೆ ಆಗಿ 10-15 ವರ್ಷ ಆಯಿತು, ಮಕ್ಕಳು ಇಲ್ಲ. ಕೆಲವರಿಗೆ ಮದುವೆನೇ ಆಗಲಿಲ್ಲ. ಪ್ರತಿ ಒಂದು ವರ್ಷದಲ್ಲಿ ಕೂಡ ಈ ವರ್ಷ ಅವರ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಂಡು ಹೋದ್ರೆ ಬರುವ ವರ್ಷ ಅವರು ಬಂದು ಹೇಳ್ತಾರೆ, ನನ್ನ ಮಗು ಮಾತಾಡಿದೆ, ಇಲ್ಲಿಂದ ಕೊಂಡೊಯ್ದಂತ ಪ್ರಸಾದವನ್ನು ನಾನು 48 ದಿವಸ ನನ್ನ ಮಗುವಿಗೆ ಕೊಟ್ಟೆ. ಇಂದಿಗೂ ಹಳ್ಳಿ ಪ್ರದೇಶದ ಜನ ವಿಷಜಂತುಗಳ ಕಡಿತಕ್ಕೊಳಗಾದ್ರೆ ಈ ಬಾವಿಯ ನೀರು ಹಾಗೂ ಮಣ್ಣಿನ ಮೊರೆ ಹೋಗ್ತಾರೆಯೇ ಹೊರತು ಆಸ್ಪತ್ರೆಗೆ ಹೋಗೋದಿಲ್ವಂತೆ. ಒಟ್ನಲ್ಲಿ ಈಗಿನ ಕಾಲದಲ್ಲಿ ಇಂತಹ ನಂಬಿಕೆ ಉಳಿಯಬೇಕಿದ್ದರೆ ಈ ಕ್ಷೇತ್ರದಲ್ಲಿ ಈ ಬಾವಿಯಲ್ಲಿ ದೈವಿ ಶಕ್ತಿ ಇದೆ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ರಮಾನಂದ್ ಜೊತೆ ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು.